ದ್ಯಾಮಮ್ಮ ದೇವಿ ನೂತನ ದೇವಸ್ಥಾನ ಲೋಕಾರ್ಪಣೆಯಾಗಿದೆ. ಕೊಪ್ಪಳ ತಾಲೂಕಿನ ಮನಬಳ್ಳಾರಿ ಗ್ರಾಮದಲ್ಲಿನ ದೇವಸ್ಥಾನ ಹನುಮಂತಪ್ಪ ಅರಸನಕೇರಿ ನೇತೃತ್ವದಲ್ಲಿ ಈ ಒಂದು ಸಮಾರಂಭ. ಕಾಂಗ್ರೆಸ್ನ ನಾಯಕ ಹನುಮಂತಪ್ಪ ಅರಸನಕೇರಿ, ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಕಾರ್ಕಳದ ಬ್ರಹ್ಮಶ್ರೀ ವೇದಮೂರ್ತಿ ಪ್ರಸಾದ್ ಭಟ್ ಇವರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿರುವುದು. ದ್ಯಾಮಮ್ಮ ದೇವಿ ಮೂರ್ತಿ ಪ್ರತಿಷ್ಠಾಪನೆ ಜೊತೆಗೆ ಪಾಂಡುರಂಗ ನಾಗದೇವರ ಮೂರ್ತಿಯ ಪ್ರತಿಷ್ಠಾಪನೆಯೂ ಕೂಡ ದೇವಸ್ಥಾನದ ಜೀರ್ಣೋದ್ಧಾರ ಹಿನ್ನೆಲೆಯಲ್ಲಿ ಕುಂಭಮೇಳವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ವನಬಳ್ಳಾರಿ ಗ್ರಾಮದಲ್ಲಿ ನಡೆದದ್ದು ಅದ್ಧೂರಿಯಾದಂತಹ ಕುಂಭಮೇಳ. ದೇವಿಯ ದರ್ಶನ ಪಡೆದ ರಾಜ್ಯದ ವಿವಿಧ ಪಕ್ಷಗಳ ನಾಯಕರು ಅನೇಕರು ಆಗಮಿಸಿ ದೇವಿಯ ದರ್ಶನವನ್ನು ಕೂಡ ಪಡ್ಕೊಂಡಿದ್ದಾರೆ. ನೋಡಿ, ವನಬಳ್ಳಾರಿ ಗ್ರಾಮದಲ್ಲಿ ಈ ಅದ್ಧೂರಿ ಕಾರ್ಯಕ್ರಮ ನಡೆದಿರೋದು. ದ್ಯಾಮಮ್ಮ ದೇವಿ ಮೂರ್ತಿ ಪ್ರತಿಷ್ಠಾಪನೆಯ ಜೊತೆಗೆ ಪಾಂಡುರಂಗ ನಾಗದೇವರ ಮೂರ್ತಿಯ ಲೋಕಾರ್ಪಣೆಯನ್ನು ಕೂಡ ನೆರವೇರಿಸಲಾಗಿದೆ. ನೂತನವಾಗಿ ಲೋಕಾರ್ಪಣೆ ಆಗಿರುವಂಥದ್ದು. ಧಾರ್ಮಿಕ ವಿಧಿವಿಧಾನಗಳನ್ನೆಲ್ಲ ನೆರವೇರಿಸಲಾಗಿದೆ. ಅನೇಕ ಮಂದಿ ದೇವಿಯ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ. ಕಾಲದಲ್ಲಿ ಇವತ್ತು ದೈವಿ ಭಕ್ತಿಗೆ ಒಳಗಾಗಿರ್ತಕ್ಕಂಥವ್ರು ಹನುಮಂತಪ್ಪ ಅರಸನಕೇರಿ ಅವರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಇವತ್ತು ಇಷ್ಟು ವೈಭವೀಕರಣವಾಗಿ ಇವತ್ತು ದ್ಯಾಮವ್ವ ದೇವಿ ಪ್ರತಿಷ್ಠಾಪನಾ, ನಾಗದೇವತಾ ಪ್ರತಿಷ್ಠಾಪನಾ ಜೊತೆಗೆ ಪಾಂಡುರಂಗನ ದೇವನ ಒಂದು ಪ್ರತಿಷ್ಠಾಪನೆ ಮಾಡಿ ಇವತ್ತು ಬರೇ ಒಂದು ಅರಸನಕೇರಿ ಅಲ್ಲ, ಇಡೀ ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೂ ಮತ್ತು ಜಿಲ್ಲೆಗೂ ಇವತ್ತು ಎಲ್ಲರೂ ಮೆಚ್ಚತಕ್ಕಂಥ ಕೆಲಸ. ಯಾಕಂದರೆ ಇವತ್ತು ದೈವಿ ಶಕ್ತಿವಾಗಿ ಏನು ದೈವಿ ವಾಣಿಯಾಗಿದೆ ಏನೋ ಗೊತ್ತಿಲ್ಲ, ಒಟ್ಟು ಇವತ್ತು ಆ ದೇವರ ಕೃಪೆಯಿಂದ ಇವತ್ತೊಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ದೇವಸ್ಥಾನವನ್ನು ಕಟ್ಟಿ ಇವತ್ತು ಇಲ್ಲಿ ತಾವು ನೋಡ್ಬೋದು. ಇವತ್ತು ನಮ್ಮ ಉಡುಪಿ ಭಾಗದಿಂದ ಅರ್ಚಕರನ್ನು ಕರೆದುಕೊಂಡು ಬಂದು ಇಂಥ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇವತ್ತು ಜಾತ್ಯತೀತವಾಗಿ ಇವತ್ತು ಇಲ್ಲಿ ಪಾಂಡುರಂಗಿದನ ನಾಗದೇವತಾದನ ಅದರ ಜೊತೆಗೆ ಇವತ್ತು ದ್ಯಾಮವ್ವ ದೇವಿಯನ್ನು ಕೂಡ ಇವತ್ತು ಪ್ರತಿಷ್ಠಾಪನೆ ಮಾಡಿ ಇವತ್ತು ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗಿದ್ದಾನೆ ಅಂದರೆ ಇವತ್ತು ತಪ್ಪಾಗಲಿಕ್ಕಿಲ್ಲ. ಇವತ್ತಿನ ಆಧುನಿಕ ಕಾಲದಲ್ಲಿ ಇವತ್ತು ದೇವರನ್ನು ಮರಿತಕ್ಕಂಥ ಕಾಲದಲ್ಲಿ ಇವತ್ತು ಮತ್ತೆ ಈ ನಮ್ಮ ಆಧ್ಯಾತ್ಮಿಕದ ಬಗ್ಗೆ ಇವತ್ತು ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಈ ಭಾಗದ ಎಲ್ಲ ಜನರು ಇವತ್ತು ಆ ದೇವರ ಕೃಪೆಗೆ ಇವತ್ತು ತಾವು ಎಲ್ಲರೂ ಬಂದು ದೇವರ ದರ್ಶನ ತೆಗೆದುಕೊಂಡು ಇವತ್ತು ದೇವರ ಕೃಪೆಗೆ ಪಾತ್ರರಾಗಬೇಕಂತ ಕೇಳಿ ಇವತ್ತು ಏನು ಹನುಮಂತಪ್ಪನವ್ರು ಮಾಡ್ಯಾರ, ಇದು ನಿಸ್ವಾರ್ಥಕ ಸೇವೆ ಇದು. ಯಾಕಂದರೆ ಇವತ್ತು ಯಾವುದೋ ಕಾಂಟ್ರಿಬ್ಯೂಷನ್ ಇಲ್ಲದ ಸ್ವಂತ ತಮ್ಮ ಖರ್ಚಿನಿಂದ ಇವತ್ತು ಈ ದೇವತೆಗಳನ್ನು ಇವತ್ತು ಪ್ರತಿಷ್ಠಾಪನೆ ಮಾಡಿ ಈ ಭಾಗದಲ್ಲಿ ದೈವ ಶಕ್ತಿಯನ್ನು ಹೆಚ್ಚಾಗುವಂತೆ ಮಾಡಿರ್ತಕ್ಕಂಥ ಕೀರ್ತಿ ಇವತ್ತು ಹನುಮಂತಪ್ಪ ಅರಸನಕೇರಿ ಅವರಿಗೆ ಇವತ್ತು ಸಲ್ತದೆ ಅಂತ ಹೇಳಕ್ ಬಯಸ್ತಾರೆ. ಓಂ ಹರಿ ಗುರುಭ್ಯೋ ನಮಃ. ಕೊಪ್ಪಳ ಗ್ರಾಮದ ವನಬಳ್ಳಾರಿ ಗ್ರಾಮದಲ್ಲಿ ಹನುಮಂತಪ್ಪನ ನೇತೃತ್ವದಲ್ಲಿ ಸಾನ್ನಿಧ್ಯದಲ್ಲಿ ಸುಮಾರು 700 ಇತಿಹಾಸ ಇರುವಂತಹ ದ್ಯಾಮಮ್ಮ ದೇವಿಯ ಸಾನ್ನಿಧ್ಯಗಳಿತ್ತು. ಅದನ್ನು ಪುನರುದ್ಧಾರ ಮಾಡಬೇಕೆನ್ನುವ ಅಪೇಕ್ಷೆ ಅವರಲ್ಲಿತ್ತು. ದೇವಿಯ ಚಿತ್ತ ಪ್ರಕಾರದಲ್ಲಿ ಅವರ ಪ್ರೇರೇಪಣೆ ಮೂಲಕದಲ್ಲಿ ಈ ಮಣ್ಣಲ್ಲಿ ತಾಂಬೂಲಾದಿ ಪ್ರಶ್ನೆಗಳನ್ನು ಇಟ್ಟುಕೊಂಡು ಆ ತಾಂಬೂಲ ಪ್ರಶ್ನೆಯಲ್ಲಿ ವಿಮರ್ಶೆ ಮಾಡುವ ಹೊತ್ತಲ್ಲಿ ಇಲ್ಲಿ ಅನಾದಿ ಕಾಲದಿಂದ ದೇವಿಯನ್ನು ಆರಾಧನೆ ಮಾಡಿಕೊಂಡು ಬಂದಂತಹ ಒಂದು ಭೂಮಿ, ಗ್ರಾಮಕ್ಕೆ ಸಂಬಂಧಪಟ್ಟವಳು ಶಿಥಿಲವಸಿಗೆ ಬಂದಂಥ ಹೊತ್ತಲ್ಲಿ ಪುನರುದ್ಧಾರ ಮಾಡಬೇಕನ್ನ ದೈವಜ್ಞರ ವಾಣಿ ಪ್ರಕಾರವಾಗಿ ಸಾಮಾಜಿಕವಾಗಿ ಕಾರ್ಯಕರ್ತಗಳನ್ನು ಮಾಡಿಕೊಂಡಂತಹ ಹನುಮಂತಪ್ಪನ ನೇತೃತ್ವದಲ್ಲಿ ಭಾಳ ವಿಶೇಷವಾಗಿ ಈ ಮಣ್ಣಲ್ಲಿ ಸಾನ್ನಿಧ್ಯವನ್ನು ಚಿಂತನೆ ಮಾಡಿಕೊಂಡು ಆ ಚಿಂತನೆ ಪ್ರಕಾರದಲ್ಲಿ ಈ ಮಣ್ಣಲ್ಲಿ ಯಾವ ದೇವಿಯ ಸಾನ್ನಿಧ್ಯಗಳುಂಟು, ಯಾವ ಚೈತನ್ಯಗಳುಂಟು, ಅದನ್ನೆಲ್ಲ ಬೇಕಾದಂಥ ಚೈತನ್ಯಪೂರ್ವಕ ಅದನ್ನೆಲ್ಲ ಬಾಲಲ್ಲಿಟ್ಕೊಂಡು ದೇವರನ್ನು ಪುನರುದ್ಧಾರ ಮಾಡಬೇಕಾದ್ರೆ ಕೆಲವು ಪ್ರಾಯಶ್ಚಿತಾದಿ ಕರ್ಮಗಳನ್ನು ಪ್ರಶ್ನಾ ಮಾರ್ಗದಲ್ಲಿ ಏನೆಲ್ಲ ಸೂಚಿಸದ ಆ ಪ್ರಕಾರ ಪ್ರಶ್ನೆ ಮಾರ್ಗದಲ್ಲಿ ಚಿಂತನೆ ಮಾಡಿಕೊಂಡು ಅತಿ ಬೇಕಾದ ಋತುಜಗರನ್ನು ಆಗಮನ ಮಾಡಿಕೊಂಡು ಪೂರ್ಣ ಕುಂಭ ಸ್ವಾಗತಗಳು ಬರಮಾಡಿಕೊಂಡು ಕುಟುಂಬಸ್ಥರೊಳಗೂಡು ಬರಮಾಡಿಕೊಂಡು ರುಚಿಯ ಆಗಮನಗಳ ಮಾಡಿಕೊಂಡು ತದನಂತರವಾಗಿ ಶಿಲ್ಪಿಯಿಂದ ಪರಿಗ್ರಹ ಪೂಜೆ ಮಾಡಿಕೊಂಡು ಆ ಶಿಲ್ಪಿಯಿಂದ ಆಲಯವನ್ನು ನಮ್ಮ ಅದು ಸ್ವಾಧೀನ ತಗೊಂಡು ಅದಕ್ಕೆ ಬೇಕಾದ ಪರಿಮಜ್ಜನೆ ಮಾಡಿಕೊಂಡು ಬಂದೆವು. ತದನಂತರದಲ್ಲಿ 18ನೇ ತಾರೀಕು 19ನೇ ತಾರೀಕಲ್ಲಿ ಪ್ರಾತಃಕಾಲ ಸಮಸ್ತ ದುರಿತಪಾಚ ಮಹಾಗಣತವನ್ನು ಮಾಡಿಕೊಂಡು ಆದಿತ್ಯಾದಿ ನವಗ್ರಹಗಳ ಪೂಜೆ ಮಾಡಿಕೊಂಡು ವಾಸ್ತು ಹೋಮಾದಿಗಳು ಮಾಡಿಕೊಂಡು ತದನಲ್ಲಿ ದೇವಿಯನ್ನು ಮೂಲಾಲಯದಿಂದ ತೆಗೆದು ಬಾಲಾಲಯ ದೇವಿಯನ್ನು ಶಯನಾದಿವಾಸಿ ಬಿಂಬಾದಿವಾಸಿಗಳನ್ನು ಮಾಡಿಕೊಂಡು ಇವತ್ತಿನ ಪ್ರಾರ್ಥ ಕಾಲದಲ್ಲಿ ದೇವಿಯನ್ನು ಪುನರಪಿ
ಶಿಲಾ ಮಧ್ಯೆ ಪ್ರತಿಷ್ಠೆ ಮಾಡಿಕೊಂಡು ಪಾಂಡುರಂಗನನ್ನು ಪದ್ಮಶಿಲೆಯಲ್ಲಿ ಪ್ರತಿಷ್ಠೆ, ನಾಗದೇವರನ್ನು ಶಿಲಾ ಪ್ರತಿಷ್ಠೆ ಮಾಡಿಕೊಂಡು ತದನಂತರ ಸಂಧ್ಯಾ ಕಾಲದಲ್ಲಿ ಪಂಚದುರ್ಗಾ ಪರಮೇಶ್ವರ ದೀಪಾರಾಧನೆ ಮಾಡಿಕೊಂಡು ನಾಗದೇವರ ಪ್ರೀತಾರ್ಥ ಅಶ್ಲೇಷ ಬಲಿ ಮಾಡಿಕೊಂಡು ಪ್ರಾತಃಕಾಲದಲ್ಲಿ ದೇವಿಯ ಪೂರ್ಣ ಚೈತನ್ಯಗೋಸ್ಕರವಾದ ನವಕಪ್ರಧಾನ ಕಲಾಭಿಷೇಕಗಳಿಗೆ ಬ್ರಹ್ಮಕುಂಭಾಭಿಷೇಕ ಮಾಡಿಕೊಂಡು ಬಂದಂಥ ಭಗವತ್ಕರಿಗೆ ಪರಮಪ್ರಸಾದವನ್ನು ಕೊಟ್ಟು ಶ್ರೀ ದೇವಿಯ ಅನುಗ್ರಹ ಪಡಿಬೇಕು. ಹಾಗೆ ಅರಸೀಕೆರೆ ಹನುಮಂತಪ್ಪನ ಕುಟುಂಬದವರು ಮಾಡಿದಂತಹ ಬಹಳ ವಿಶೇಷವಾದ ಮುತುವರ್ಜಿಯಿಂದ ದೇವರ ಸಾನ್ನಿಧ್ಯ ಬೇಕು, ಬಂದ ಭಗವಂತರಿಗೆ ಪೂರ್ಣತ ಅನುಗ್ರಹ ಬೇಕು. ಇನ್ನು ಮುಂದಲ್ಲಿ ದೇವ ಕಾರ್ಯ ಧರ್ಮ ಕಾರ್ಯ ಮಾಡಿ ಪುಣ್ಯ ಸಂಪಾದನೆ ಮಾಡೋ ಯೋಗ ಭಾಗ್ಯ ಹೊಟ್ಟು ಇನ್ನು ಮುಂದೆ ಕುಟುಂಬಕ್ಕೆ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು. ಇಂಥ ಸಾಮಾಜಿಕ ಕಾರ್ಯಕ್ರಮ ಮಾಡಿಕೊಂಡು ಉನ್ನತ ಸ್ಥಾನಮಾನಕ್ಕಂತ ಹೋಗುವ ಭಾಗ್ಯವನ್ನು ದೇವರು ಸದಾ ಅನುಗ್ರಹ ಮಾಡಿಕೊಳ್ಳಲೆಂದು ದೇವರನ್ನು